ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಒಂದು ವಾಕ್ಯ ಭಾಗ ಅಥವಾ ಇಂದಿನ ಅಧ್ಯಯನ ಅಪೋಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 20 ಅಧ್ಯಾಯ ಮತ್ತು 22ರಿಂದ 38 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 20 ವರ್ಸಸ್ 22 to 38 ವರ್ಸಸ್. ಹೌದು, ಅಪೊಸ್ತಲರ 20ನೇ ಅಧ್ಯಾಯ 22ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಆಶೀರ್ವಾದದ 13 ರಹಸ್ಯಗಳನ್ನು ನೋಡಿಕೊಳ್ಬೋದು. 13 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಆಶೀರ್ವಾದದ 13 ರಹಸ್ಯಗಳು. ಯಾಕೆ ಈ ಒಂದು ವಿಷಯ ಅಥವಾ ಶಿರೋನಾಮೆ ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಅದನ್ನು ಇಲ್ಲೇ ಇದೆ. ಯೇಸು ಸ್ವಾಮಿ ಹೇಳಿದ ಮಾತು ಏನಂದರೆ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ ಮತ್ತು 35ನೇ ವಚನ. ಆಕ್ಟ್ಸ್ ಚಾಪ್ಟರ್ 20 ವರ್ಸ್ 35, ಅದರಲ್ಲಿ 2ನೇ ಭಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂದು ಕರ್ತನಾದ ಯೇಸುವೇ ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡು. ಹಾಗಾದರೆ ಯೇಸು ಸ್ವಾಮಿ 4 ಸುವಾರ್ತೆಗಳಲ್ಲಿ ಹೇಳಿದಂಥವುಗಳನ್ನು ಪೌಲನು ಇಲ್ಲಿ ಹೇಳುವಂಥವನಾಗಿದ್ದಾನೆ. ಹೇಗೆ ಅವನಿಗೆ ಯೇಸು ಸ್ವಾಮಿ ಹೇಳಿದ ಮಾತು ಅವನಿಗೆ ಗೊತ್ತಾಯಿತು ಅಥವಾ ಪ್ರಕಟವಾಯಿತು ಎಂಬುದಾಗಿ ನೋಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿ ಇದೆ. ಅದೇನಂತ ಹೇಳಿದರೆ, ಆ 1ನೇ ಅಧ್ಯಾಯದಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಾನೆ, 17ನೇ ವಚನದಲ್ಲಿ, ಗಲಾತ್ಯ 1:17, ಯೆರೂಸಲೇಮಿನಲ್ಲಿ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರೇಬಿಯಾಕ್ಕೆ ಹೋಗಿ, ಎಲ್ಲಿಗೆ ಹೋದನಂತೆ? ಅರೇಬಿಯಾಗೆ ಹೋಗಿ ಆನಂತರ ದಮಸ್ಕಕ್ಕೆ ಹಿಂದಿರುಗಿ ಬರ್ತಾನೆ. 3 ವರ್ಷಗಳಾದ ಮೇಲೆ ಪೇತ್ರನನ್ನು ಉಳಿದವರನ್ನು ಸಂಧಿಸ್ತಾನೆ. ಹಾಗಾದರೆ ಅರೇಬಿಯಾದಲ್ಲಿ ಬಹುಶಃ ದೇವರ ಸನ್ನಿಧಾನದಲ್ಲಿ ಪೌಲನು ಕಳೆದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಮಾತನ್ನು ಕೊಟ್ಟಿರಲು ಸಾಧ್ಯ. ಸರಿ, ಇರಲಿ. ಒಟ್ಟು ಯೇಸು ಸ್ವಾಮಿ ಹೇಳಿದಂಥ ಮಾತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅಂತ ಹೇಳ್ಬಿಟ್ಟು. ಹಾಗಾದರೆ ಭಾಗ್ಯ ಅಂತ ಹೇಳುವಾಗ ಆಶೀರ್ವಾದ ಅಂತ ಅರ್ಥ, ಅಥವಾ ಸಂತೋಷ ಅಂತ ಇನ್ನೊಂದು ಅರ್ಥ. ಹಾಗಾದರೆ ಆಶೀರ್ವಾದದ, ಭಾಗ್ಯತನದ ಅಥವಾ ಸಂತೋಷದ 13 ರಹಸ್ಯಗಳು. ಮೊದಲನೇದಾಗಿ ಏನಂದರೆ, ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ಪ್ರೇರಿತರಾಗಿ ನಡ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ, ಈಗಲಾದರೂ ನಾನು ಪವಿತ್ರಾತ್ಮ ಪ್ರೇರಿತನಾಗಿ ಯೆರೂಸಲೇಮ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಯೆರೂಸಲೇಮ್ಗೆ ಹೋಗ್ತಿದ್ದೇನೆ. ಹೇಗೆ ಹೋಗ್ತಿದ್ದಾನೆ? ಸೂಟ್ಕೇಸ್ ತಕ್ಕೊಂಡು, ಅಥವಾ ಬೈಬಲ್ ತಕ್ಕೊಂಡು, ಅಥವಾ ವಸ್ತುಗಳನ್ನು ತಕ್ಕೊಂಡು, ಅಥವಾ ಊಟ ತಕ್ಕೊಂಡು, ಹಣ ತಕ್ಕೊಂಡು ಹೋಗಿರ್ಬೋದು ನಿಜ. ಆದರೆ ಪವಿತ್ರಾತ್ಮ ಪ್ರೇರಿತನಾಗಿ. ವಾವ್! ನಾವುಗಳು ಕೂಡ ಈ ಆತ್ಮಿಕ ನಾಯಕನಿಂದ ಕಲಿಯುವಂಥ ಒಂದು ಸಂಗತಿ ಏನಂದರೆ, ಆಶೀರ್ವಾದ ನನಗೆ ಬೇಕಾದರೆ, ನಮಗೆ ದೇವರ ಆಶೀರ್ವಾದ ಇರಬೇಕಾದ್ರೆ ಪವಿತ್ರಾತ್ಮನ ಪ್ರೇರಣೆ. ಓ ಗಾಡ್, ಓ ದೇವರೇ, ನನಗೆ ಈ ಪವಿತ್ರಾತ್ಮನ ಪ್ರೇರಣೆಯನ್ನು ದಿನಾಲೂ ಕೊಡು, ಜೀವಮಾನವೆಲ್ಲ ಕೊಡು. ಪವಿತ್ರಾತ್ಮನ ಪ್ರೇರಣೆ ದಿನಾಲು, ಸೋಮವಾರದಿಂದ ಭಾನುವಾರ ತನಕ, ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ
ಹೌದು, ಬೆಳಗಿಂದ ಸಂಜೆವರೆಗೆ, ಸಂಜೆಯಿಂದ ಮಾರನೇ ದಿನ ಬೆಳಗಿನವರೆಗೆ ಯಾವಾಗಲೂ ಈ ದೈವ ಪ್ರೇರಿತ ಅಥವಾ ಪವಿತ್ರಾತ್ಮ ಪ್ರೇರಣೆ ಇರಬೇಕು. ಇದು ಆಶೀರ್ವಾದದ ಮೊದಲನೇ ಒಂದು ರಹಸ್ಯ. ಎರಡನೇದಾಗಿ ಇರುವಂಥ ರಹಸ್ಯ ಏನಂದರೆ, ಯೆರೂಸಲೇಮಿನಲ್ಲಿ ನನಗೇನಾಗುವುದೋ ಎಂಬುದನ್ನು ತಿಳಿಯದೆ ಅಲ್ಲಿಗೆ ಹೋಗ್ತಿದ್ದೇನೆ. ತಿಳಿಯದೆ ಹೋಗ್ತಿದ್ದೇನೆ ಅಂದರೆ ಅರ್ಥ ಏನು ಗೊತ್ತಿಲ್ಲದೆ, ಅಡ್ರೆಸ್ ಗೊತ್ತಿಲ್ಲದೆ ಹೋಗೋದಲ್ಲ, ವಿಶ್ವಾಸದಿಂದ ಹೋಗ್ತಿದ್ದೇನೆ ಅಂತ ಅರ್ಥ. ಯಾಕಂದರೆ ಅದೇ ಪೌಲನು ನೀತಿವಂತನು, ನಂಬಿಕೆಯಿಂದಲೇ ಬದುಕುವನು ಅಂತ ಹೇಳ್ಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳಿದಂಥ ಒಂದು ಮಾತು. ಉದಾಹರಣೆಗೆ ರೋಮ 1ನೇ ಅಧ್ಯಾಯದಲ್ಲಿ ಆ ಮಾತನ್ನು ಹೇಳಿದ್ದಾನೆ. ಹೌದು, ತಿಳಿಯದೇ ಹೋದರೂ ಕೂಡ ಅಬ್ರಹಾಮನ ಹಾಗೆ ಎಲ್ಲಿ ಹೋಗ್ತೀನಂತ ತಿಳಿಯದೆ ಹೋದರೂ ವಿಶ್ವಾಸದಿಂದ ಹೋದನಂತ ದೇವರು ಅಬ್ರಹಾಮನ ಬಗ್ಗೆ ಸಾಕ್ಷಿ ಕೊಟ್ಟ ಹಾಗೆ ಪೌಲನಿಗೂ ತಿಳಿಯದೆ ಹೋಗ್ತಾ ಇದ್ದರೂ ಕೂಡ ವಿಶ್ವಾಸದಿಂದ ಹೋಗುವಂಥದ್ದು. ಹೌದು, ಆಶೀರ್ವಾದದ ಎರಡನೇ ರಹಸ್ಯ ವಿಶ್ವಾಸದಿಂದ ಸಾಗುವಂಥದ್ದು. ಮೂರನೇದಾಗಿ ಅದೇ ಅಪೊಸ್ಕೃತ್ಯ 20ನೇ ಅಧ್ಯಾಯ 23ನೇ ವಚನದಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ ಸೆರೆಮನೆಯು ಬಾಧೆಯು ನನಗಾಗಿ ಕಾದಿವೆ ಎಂದು ಪವಿತ್ರಾತ್ಮ ದೇವರು ನನಗೆ ಖಚಿತವಾಗಿ ಸಾಕ್ಷಿ ಹೇಳುತ್ತಿದ್ದಾರೆ. ಹಾಗಾದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಆಶೀರ್ವಾದದ ಮೂರನೇ ರಹಸ್ಯ. ದ ಥರ್ಡ್ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ is to hear the voice of God. ದೇವರ ಸ್ವರ. ದೇವರು ಏನಂತ ಹೇಳ್ತಿದ್ರು? ಪ್ರತಿಯೊಂದು ಕಡೆಯಲ್ಲಿ ನಿನಗೆ ಶಿಲುಬೆ ಇದೆ ಎಂಬುದಾಗಿ. ಅಂದರೆ ಹೌದು, ಸೆರೆಮನೆ ಇದೆ, ಬಾಧೆ ಇದೆ, ದೇವರಿಗಾಗಿ, ಕ್ರಿಸ್ತನಿಗಾಗಿ ಹಿಂಸೆ, ಕಷ್ಟ. ನಾಲ್ಕನೇದಾಗಿ ಅದು ಹಾಗೆ ನಾವು ಅಪೊಸ್ಕೃತ್ಯ 20ನೇ ಅಧ್ಯಾಯ 22ರಿಂದ 38 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈ ಅಧ್ಯಯನದಲ್ಲಿ ಆಶೀರ್ವಾದದ 13 ರಹಸ್ಯಗಳಿದೆ. ಅದರಲ್ಲಿ ಈಗಾಗಲೇ ನಾವು 3 ರಹಸ್ಯಗಳನ್ನು ಮುಗಿಸಿದ್ದೇವೆ. ಇನ್ನೂ 10 ರಹಸ್ಯಗಳಿದೆ, ಒಂದೊಂದಾಗಿ ನಾವು ನೋಡ್ಕೊಳ್ಬೇಕಾಗಿದೆ. 4ನೇ ರಹಸ್ಯ ಏನಂತ ಹೇಳಿದರೆ, ಪ್ರಾಣವನ್ನು ಅಮೂಲ್ಯವೆಂದು ಎಣಿಸದಿರುವುದು. ನಾಟ್ ಕೌಂಟಿಂಗ್ ಲೈಫ್ ಪ್ರೆಷಸ್. ಹೌದು, ಒಂದು ರೀತಿಯಿಂದ ನಮಗೆ ದೇವರು ಕೊಟ್ಟಂಥ ಒಂದು ಪ್ರಾಣ, ಜೀವನ ಅಮೂಲ್ಯವಾದತೆ. ಆದರೆ ಅದಕ್ಕೆ ನಾನು ಅಂಟಿಕೊಳ್ಳದೆ ದೇವರಿಗಾಗಿ ಅದನ್ನು ಮೀಸಲಾಗಿಡಬೇಕು, ದೇವರಿಗಾಗಿ ಅದನ್ನು ಖರ್ಚು ಮಾಡಬೇಕು, ದೇವರಿಗಾಗಿ ಒಂದು ಕ್ಯಾಂಡಲ್, ಒಂದು ಮೇಣದ ಬತ್ತಿಯಂತೆ ಕರಗಿಸಬೇಕು, ದೇವರಿಗಾಗಿ ಒಂದು ದೀಪದಂತೆ ಸುಡುತ್ತಿರಬೇಕು, ಹೊತ್ತಿ ಅದು ಉರಿಯುತ್ತಿರಬೇಕು. ಅದು ಉರಿತಾ, ಅದು ಬೆಳಕು ಕೊಡ್ತಾ 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 ಅದರಲ್ಲಿಯೇ ತನ್ನ ಒಂದು ಜೀವನವನ್ನು ಮುಗಿಸುವಂಥ ರೀತಿಯಲ್ಲಿ ಇಲ್ಲಿ ಕೂಡ ನನ್ನ ಪ್ರಾಣವನ್ನು ಅಮೂಲ್ಯವೆಂದು ನಾನು ಎಣಿಸುವುದಿಲ್ಲ ಎಂಬುದಾಗಿ ಅಪೊಸ್ಕೃತ್ಯ 20ನೇ ಅಧ್ಯಾಯ 24ನೇ ವಚನದಲ್ಲಿ ಪೌಲನು ಭಾಳ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಆ ರೀತಿಯಾದಂಥ ಮನೋಭಾವನೆ ಆಶೀರ್ವಾದದ 4ನೇ ರಹಸ್ಯವಾಗಿರ್ತದೆ. 5ನೇದಾಗಿ ನಾವು ನೋಡುವಾಗ ಪೌಲನಿಗೆ ಒಂದು ಆಂಬಿಷನ್, ಒಂದು ಅಪೇಕ್ಷೆ ಇತ್ತಂತೆ. ಹೌದು, ಆತ್ಮಿಕ ಜೀವನದ ಅಥವಾ ಆಶೀರ್ವಾದ ಜೀವನದ 5ನೇ ರಹಸ್ಯ ಒಂದು ಅಪೇಕ್ಷೆ ನಮಗಿರಬೇಕು. ಏನು ಅಪೇಕ್ಷೆ ಇತ್ತು ನೋಡೋಣ ಬನ್ನಿರಿ. ಅಪೊಸ್ಕೃತ್ಯ 20-24ನೇ ವಚನದ 2ನೇ ಭಾಗದಲ್ಲಿ, ದೇವರ ಕೃಪೆಯ ಸುವಾರ್ತೆಯನ್ನು ಗಂಭೀರವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಕರ್ತ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಮುಗಿಸಬೇಕೆಂದು ಅಪೇಕ್ಷಿಸುತ್ತೇನಷ್ಟೇ. I have a desire. I want to fulfill my race. ಏನದು? ದೇವರ ಕೃಪೆಯ ಸುವಾರ್ತೆ. ಆ ಸುವಾರ್ತೆಯನ್ನು ಗಂಭೀರವಾಗಿ ಅದರ ಬಗ್ಗೆ ಸಾಕ್ಷಿ ಕೊಡಬೇಕು ಅಂತ ಹೇಳಿಬಿಟ್ಟು ಯೇಸು ಸ್ವಾಮಿ ಕಡೆಯಿಂದ ಹೊಂದಿರುವ ಸೇವೆಯನ್ನು ಮುಗಿಸ್ಬೇಕು. ಎಲ್ಲರೂ ಹೊಡ್ತಾ ಇರ್ತಾರೆ ಓಟ ಪಂದ್ಯದಲ್ಲಿ, ಆದರೆ ಒಬ್ಬರು ಫಸ್ಟ್ ಬರ್ತಾರೆ,
ಅಥವಾ ಇಬ್ಬರು, ಮೂವರು, ಅನಂತರ. ಆದರೆ ಎಲ್ಲರೂ ಓಡ್ತಾ ಇದ್ದಾಗ ಕೂಡ ಎಲ್ಲರೂ ಮೊದಲು ಬರೋದಿಲ್ಲ. ಅದೇ ರೀತಿಯಾಗಿ ನಾವೆಲ್ಲರೂ ಆತ್ಮಿಕ ಓಟವನ್ನು ಪ್ರಾರಂಭಿಸಿದ್ದೇವೆ, ಆದರೆ ಮುಕ್ತಾಯ ಮಾಡುವುದು ಕೂಡ ಪ್ರಾಮುಖ್ಯ. ಓಟ ಪ್ರಾರಂಭ ಮಾಡುವುದು ಪ್ರಾಮುಖ್ಯ, ಆದರೆ ಮುಕ್ತಾಯ ಕೂಡ ಬಹು ಪ್ರಾಮುಖ್ಯವಾಗಿದೆ. ಆದರೆ ಪೌಲನಿಗೆ ಒಂದು ಆಶೆ ಇತ್ತು, ಅಪೇಕ್ಷೆ ಇತ್ತು, ಆಂಬಿಷನ್ ಇತ್ತು, ಮಹತ್ವಾಕಾಂಕ್ಷೆ ಇತ್ತು. ಅದೇನಂತ ಹೇಳಿದ್ರೆ ಓಟ ಮುಗಿಸ್ಬೇಕು. ನಾನು ಯೇಸು ಸ್ವಾಮಿ ನನಗೆ ಕೊಟ್ಟಂಥ ಆ ಸೇವೆಯನ್ನು ನಾನು ಮುಗಿಸ್ಬೇಕು ಎಂಬಂಥ ಬಯಕೆ ಇತ್ತು. ಇದು ಆಶೀರ್ವಾದಕ್ಕೆ 5ನೇ ರಹಸ್ಯ. 6ನೇ ರಹಸ್ಯ ಏನಂತ ಹೇಳಿದರೆ, ಪೌಲನು ಹೇಳುವಂಥ 6ನೇ ರಹಸ್ಯ ಭಾಳ ವಿಚಿತ್ರವಾದದ್ದು, ಭಾಳ ದೊಡ್ಡ ವಿಷಯ. 26ನೇ ವಚನ ಅದೇನಂತ ಹೇಳಿದರೆ, ಎಲ್ಲ ಮನುಷ್ಯರ ರಕ್ತ ಹೊಣೆಯಿಂದ ನಾನು ವಿಮುಕ್ತನಾಗಿದ್ದೇನೆ ಎಂಬುದಾಗಿ ಸಾಕ್ಷಿ ಕೊಡ್ತಾನೆ ರೀ. ಅಂದರೆ ಹಿ ವಾಸ್ ಫ್ರೀ ಫ್ರಮ್ ಆಲ್ ಪೀಪಲ್. ಎಲ್ಲರ ಹೊಣೆಯಿಂದ, ಎಲ್ಲರಿಂದ ಬಿಡುಗಡೆಯಾಗುವುದು ಹೇಗೆ? ಅದು ದೊಡ್ಡ ಒಂದು ಸಾಕ್ಷಿ. ಎಲ್ಲ ಮನುಷ್ಯರ ರಕ್ತದ ಹೊಣೆಯಿಂದ ಬಿಡುಗಡೆ. ಯಾರಿಗೂ ನಾನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಎಲ್ಲರ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಬಿಡುಗಡೆ ಆಗಿದ್ದೇನೆ. ಅಂಥ ಒಂದು ಸೇವೆಯನ್ನು ಮಾಡಿದ್ದಾನಂತೆ. ಆಶ್ಚರ್ಯ ಅಲ್ವಾ? ಆ ರೀತಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯನಾ? ಪೌಲನ್ ಜೀವಿಸಿದ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ನಾನು ನಂಬುತ್ತೇನೆ ಆ ರೀತಿಯಾಗಿ ಜೀವಿಸುವಂಥದ್ದು ಸಾಧ್ಯ. 6 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ವಿ. ಯಾವುದಕ್ಕೆ? ಆಶೀರ್ವಾದದ 6 ರಹಸ್ಯಗಳು. 7ನೇ ರಹಸ್ಯ ನಾವು ನೋಡಲಿಕ್ಕಿದ್ದೇವೆ. ಅದು 6ನೇ ರಹಸ್ಯಕ್ಕೆ ಸಂಬಂಧಪಟ್ಟಂಥದ್ದು. 7ನೇ ರಹಸ್ಯ ಏನಂದರೆ, ನಾನು ದೇವರ ಸಂಕಲ್ಪವನ್ನೆಲ್ಲ ಬೋಧಿಸಿಬಿಟ್ಟೆ. ವಾವ್! ಐ ಟಾಟ್ ದ ಹೋಲ್ ಕೌನ್ಸಿಲ್ ಆಫ್ ಗಾಡ್. ದೇವರ ಸಂಕಲ್ಪಗಳನ್ನೆಲ್ಲ ನಾನು ಬೋಧಿಸಿಬಿಟ್ಟೆ. ಹಾಗಾದರೆ ಯಾಕೆ ಎಲ್ಲ ಮನುಷ್ಯರ ಒಂದು ರಕ್ತದ ಹೊಣೆಯಿಂದ ಅಥವಾ ಎಲ್ಲ ಮನುಷ್ಯರ ಒಂದು ಆತ್ಮಿಕ ಹೊಣೆಯಿಂದ ಇವನು ತನ್ನನ್ನು ಬಿಡುಗಡೆ ಆಗಿದ್ದೇನೆ ಅಂತ ಹೇಳ್ತಾನೆ? ಯಾಕಂದರೆ ದೇವರ ಸಂಕಲ್ಪವನ್ನೆಲ್ಲ ಸಾರಿದಾಗ ಯಾರಿಗೂ ಕೂಡ ಹೊಣೆ ಇಲ್ಲ. ಸಾರದಿದ್ದರೆ ಹೊಣೆ ಇದೆ. ಅದ್ರ ಬಗ್ಗೆನೇ 1 ಕೊರಿಂಥ 9ನೇ ಅಧ್ಯಾಯದಲ್ಲಿ, ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ? ಓ ಈಸ್ ಅನ್ ಟು ಮೀ ಇಫ್ ಐ ಡು ನಾಟ್ ಪ್ರೀಚ್ ದ ಗಾಸ್ಪಲ್ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಪೌಲನ್ ಸುವಾರ್ತೆ ಅಂತ ಹೇಳಿದಾಗ, ಹೌದು, ಸುವಾರ್ತೆಯ ಪ್ರಾರಂಭವೂ ಇದೆ, ಸುವಾರ್ತೆಯ ಮುಕ್ತಾಯವೂ ಇದೆ. ಸುವಾರ್ತೆಯ ಪ್ರಾರಂಭ 1 ಕೊರಿಂಥ 15ನೇ ಅಧ್ಯಾಯ 1-3 ವಚನಗಳಲ್ಲಿ ಅದನ್ನು ತಿಳಿಸ್ತಾನೆ. ಸುವಾರ್ತೆಯ ಒಂದು ಮುಕ್ತಾಯವನ್ನು 2 ಕೊರಿಂಥ 4ರಲ್ಲಿಯೂ, ಗಲಾತ್ಯ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ ರೀ. ಸುವಾರ್ತೆಯ ಮುಕ್ತಾಯ, ಸುವಾರ್ತೆಯ ಅಂತಿಮ, ಸುವಾರ್ತೆಯ ಒಂದು ತುಟ್ಟತುದಿ, ದಿ ಕ್ಲೈಮ್ಯಾಕ್ಸ್ ಆಫ್ ದ ಗಾಸ್ಪಲ್. ಸರಿ, 7ನೇದಾಗಿ ನಾವು ನೋಡಿದ್ವಿ, ಅದೇನಂತ ಹೇಳಿದರೆ, ನಾನು ದೇವರ ಸಂಕಲ್ಪವನ್ನೆಲ್ಲ ನಾನು ನಿಮಗೆ ಸಾರಿ ಆಯ್ತು ಅಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯ 20-27ರಲ್ಲಿ ಹೇಳ್ತಾನೆ. 8ನೇದಾಗಿ ನಾವು ನೋಡೋದಾದರೆ, ಬಹಳ ಒಂದು ಉತ್ತೇಜನದ ಮಾತನ್ನು, ಉತ್ಸಾಹದ ಒಂದು ಮಾತನ್ನು, ಉತ್ಸುಕಾರಿಯಾದಂಥ ಒಂದು ವಿಷಯವನ್ನು ಪೌಲನ್ ಹೇಳ್ತಿದ್ದಾನೆ. ಅದೇನಂತ ಹೇಳಿದರೆ, ತಾನು ಕರೆದಂಥ ಆ ಹಿರಿಯರಿಗೆ ಹೇಳ್ತಿದ್ದಾನೆ, ಪವಿತ್ರಾತ್ಮನು ನೀವು ನಿಮ್ಮನ್ನೇ ಮಂದೆಯಲ್ಲಿ ಮೇಲ್ವಿಚಾರಕರನ್ನಾಗಿ ನೇಮಿಸಿದ್ದಾನಂತೆ. ಯು ಆರ್ ಅಪಾಯಿಂಟೆಡ್ ಬೈ ದ ಹೋಲಿ ಸ್ಪಿರಿಟ್. ವಾವ್! ಎಂಥ ದೊಡ್ಡ ಮಾತಿದು. ಹೌದು, ಸಭೆಯವರು ಅಪಾಯಿಂಟ್ ಮಾಡ್ತಾರೆ, ನಮ್ಮನ್ನು ಸಂಸ್ಥೆಯವರು ಅಪಾಯಿಂಟ್ ಮಾಡ್ತಾರೆ, ಒಳ್ಳೆಯದು. ಆದರೆ ಪೌಲನು ಹೇಳ್ತಾ ಇದ್ದಂಥ ಮಾತು ಏನಂತ ಹೇಳಿದರೆ, ಪವಿತ್ರಾತ್ಮನೇ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾನೆ, ಮೇಲ್ವಿಚಾರಕನಾಗಿ ಮಾಡಿದ್ದಾನಂತ ಹೇಳ್ಬಿಟ್ಟು ತನ್ನ ಕಡೆ ಕರೆದಂಥ ಆ
ಹಿರಿಯರ ಕೂಟದಲ್ಲಿ, ಹಿರಿಯರ ಸಮ್ಮೇಳನದಲ್ಲಿ, ಲೀಡರ್ಸ್ ಮೀಟಿಂಗ್ನಲ್ಲಿ ಪೌಲನು ಹೇಳುವಾತನಾಗಿದ್ದಾನೆ. ಹೌದು, ಆ ರೀತಿಯಾಗಿ ದೇವರಾತ್ಮನು ನನ್ನನ್ನು ನೇಮಿಸಿದ್ದಾನೆ ಎಂಬಂಥ ಗ್ರಹಿಕೆ ಆಶೀರ್ವಾದದ ರಹಸ್ಯವಾಗಿರ್ತದೆ. ಅದು ಪೌಲನು ಅನುಭವಿಸಿದ, ಈಗ ಬೇರೆಯವರು ಹಿರಿಯರು ಅನುಭವಿಸುವಂತೆ ತನ್ನ ಅನುಭವ ಪ್ರಕಟಣೆಯನ್ನು ಹಂಚಿಕೊಳ್ತಾನೆ. 9ನೇದಾಗಿ ಅಂದ ಹಾಗೆ ನಾವೇನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಆಶೀರ್ವಾದದ 13 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯಾವ ವಾಕ್ಯ ಭಾಗದಲ್ಲಿ ಅಂದರೆ ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 22ರಿಂದ 38 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 13 ಆಶೀರ್ವಾದದ ರಹಸ್ಯಗಳು. ಅದರಲ್ಲಿ ಈಗ 9ನೇ ರಹಸ್ಯ ನೋಡೋಣವೇ ಬನ್ನಿರಿ. ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 31ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದ್ರೆ, ನಾನು 3 ವರ್ಷಗಳ ಕಾಲ ಹಗಲು ರಾತ್ರಿ ಕಣ್ಣೀರಿಡುತ್ತಾ, ವಾವ್, ಕಣ್ಣೀರಿಡುತ್ತಾ ಎಚ್ಚರಿಸಿದೆ. ಎಂಥ ಬ್ಯಾಲೆನ್ಸ್, ಎಂಥ ಸಮತೋಲನೆ ನೋಡ್ರಿ. ಪೌಲನು ಈ ರೀತಿಯಾಗಿ ಹಿರಿಯರ ವಿಷಯದಲ್ಲಿ ಕರೆದಂಥ ನಾಯಕರಿಗೆ ಹೇಳ್ತಾ ಇದ್ದಾನೆ. 3 ವರ್ಷ ಹಗಲು ರಾತ್ರಿ ಕಣ್ಣೀರಿಡುತ್ತಾ ಎಚ್ಚರಿಕೆ ಅಥವಾ ಮಾತುಗಳು, ಸಂದೇಶ ಕೊಡುವಂಥದ್ದು, ಅಂಥ ಕಾರ್ಯವನ್ನು ಪೌಲನು ಮಾಡಿದ್ದಾನೆ. ಆತ ನಮಗೆ ಸ್ತೋತ್ರವಾಗಲಿ. ಆ ರೀತಿಯಾಗಿ ನಾವು ಇರಬೇಕು. 10ನೇ ರಹಸ್ಯ 32ನೇ ವಚನದಲ್ಲಿ ನೋಡುವಾಗ ಆತ್ಮಿಕ ಅಧಿಕಾರ. ಹೌದು, ನಾವು ಸಂತೋಷವಾಗಿರಬೇಕಾದರೆ 10ನೇ ರಹಸ್ಯ ಏನಂದರೆ ಆತ್ಮಿಕ ಅಧಿಕಾರ. ದೇವರು ನಮಗೆ ಆತ್ಮಿಕ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹೌದು, ಆದಿಕಾಂಡ 1:26ರಿಂದ ಓದುವಾಗ ಆದಾಮನಿಗೂ ದೇವರು ಆತ್ಮಿಕ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇಲ್ಲಿ ನೋಡುವಾಗ ಪೌಲನು ಆತ್ಮಿಕ ಅಧಿಕಾರವನ್ನು ಉಪಯೋಗಿಸಿ, ನಾನು ಕರ್ತನಿಗೂ ಕರ್ತನ ಕೃಪಾವಾಕ್ಯಕ್ಕೂ ಈಗ ನಾನು ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ. ನಮ್ಮ ಕುಟುಂಬವನ್ನು ದೇವರ ಕರ್ತನಿಗೂ ಕರ್ತನ ಕೃಪಾವಾಕ್ಯಕ್ಕೆ ಒಪ್ಪಿಸಬೇಕು. ನಮ್ಮ ಮಕ್ಕಳನ್ನು ಹೌದು ಕರ್ತನಿಗೂ ಕರ್ತನ ಕೃಪಾವಾಕ್ಯಕ್ಕೆ ಒಪ್ಪಿಸಬೇಕು. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಆತ್ಮಿಕ ಮಕ್ಕಳು, ನಮ್ಮ ಸಭೆ, ನಮ್ಮ ಸೇವೆ, ನಮ್ಮ ಪ್ರಿಯರು, ನಮ್ಮ ಸಂಬಂಧಿಕರು, ಸ್ನೇಹಿತರು ಕರ್ತನಿಗೂ ಕರ್ತನ ಕೃಪಾವಾಕ್ಯಕ್ಕೂ ಒಪ್ಪಿಸಬೇಕು. 11ನೇದಾಗಿ ನೋಡುವಾಗ ಪೌಲನು ಅಂದರೆ ಆಶೀರ್ವಾದದ 11ನೇ ರಹಸ್ಯ ಏನಂದರೆ ನಿಸ್ವಾರ್ಥತೆ, ಅನ್ಸೆಲ್ಫಿಶ್ನೆಸ್. ಯಾಕಂದರೆ ನಾನು ಯಾರ ಬೆಳ್ಳಿ ಬಂಗಾರಕ್ಕಾಗಲಿ ಬಟ್ಟೆಗಾಗಲಿ ಆಸೆ ಪಡಲಿಲ್ಲ ಅಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯ 20:33 ಹೇಳುವಾಗ ಅದೇನದು ನಿಸ್ವಾರ್ಥತೆ. ನಿಸ್ವಾರ್ಥತೆಯು 11ನೇ ರಹಸ್ಯ ಆತ್ಮಿಕ ಆಶೀರ್ವಾದಕ್ಕೆ. 12ನೇ ಆಶೀರ್ವಾದದ ರಹಸ್ಯ ಏನಂದರೆ ಸಹಾಯ ಮಾಡುವುದು. ನಿಸ್ವಾರ್ಥತೆ ಅಷ್ಟೇ ಅಲ್ಲ, ಇತರರಿಗೆ ಸಹಾಯ ಮಾಡುವುದು. ನನ್ನ ಹಸ್ತಗಳೇ ನನ್ನ ಅಗತ್ಯಗಳನ್ನು, ನನ್ನೊಂದಿದ್ದವರ ಅವರ ಅವಶ್ಯಕತೆಗಳನ್ನು ನೆರವೇರಿಸ್ತಂತ ಹೇಳ್ಬಿಟ್ಟು ಒಂದು ಬಲಹೀನರಿಗೆ ಸಹಾಯ ಅಂತ 35ರಲ್ಲಿ ಕೂಡ ಹೇಳ್ತಿದ್ದಾನೆ. ಸಹಾಯ ಮಾಡೋದು. ಕೊನೆಯದಾಗಿ ಮಾದರಿಯಾಗಿರುವುದು. ಬೀಯಿಂಗ್ ಆನ್ ಎಕ್ಸಾಂಪಲ್ ಈಸ್ 13th ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್. ಹೌದು, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅಂತ ಕರ್ತನಾದ ಯೇಸುವೆ ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡು ಹೀಗೆ ಮಾಡಿದನು. ಏನು ಮಾಡಿದ? ನನ್ನ ಮಾದರಿಯಿಂದ. ಅಪೊಸ್ತಲಕೃತ್ಯ 20:35. ಬೀಯಿಂಗ್ ಆನ್ ಎಕ್ಸಾಂಪಲ್. ಹೌದು, ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 20ರಿಂದ 38 ವಚನಗಳವರೆಗೆ ಇರುವಂಥ ಆಶೀರ್ವಾದದ 13 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.